ಕಣ್ಣೀರು ಮತ್ತೆ ಶುರು. ಟೊಮ್ಯಾಟೊ ತರಕಾರಿ ಬಲು ದುಬಾರಿ. ಕೋಳಿ ಕೈಗೆ ಸಿಕ್ತಿಲ್ಲ, ಮಟನ್ ಮುಟ್ಟೋಕಾಗ್ತಿಲ್ಲ. ಕೊರೋನಾ ಪ್ರವಾಹ ಆಟ ಮುಂದೈತೆ ದರ ಮಾರಿ ಹಬ್ಬ. ಇದುವೇ ಹೊತ್ತಿನ ಫೋಕಸ್ 18 ಹೊಟ್ಟೆಗೆ ತಣ್ಣೀರು ಬಟ್ಟೆ. ನಾನು ಸೌಮ್ಯ ಮಳಲಿ. ಒಂದ್ ಕಡೆ ಕೊರೋನಾ ವೈರಸ್ ಆರ್ಭಟ, ಇನ್ನೊಂದ್ ಕಡೆ ಆರ್ಥಿಕ ಸಂಕಷ್ಟ. ಕೆಲಸ ಇಲ್ಲ, ಇದ್ದ ಕೆಲಸವೂ ಹೋಗ್ತಾ ಇದೆ. ವ್ಯಾಪಾರ ವಹಿವಾಟು ಕೈ ಕೊಟ್ಟಿದೆ. ಹೀಗಾಗಿ ಕೂಡಿಟ್ಟ ಹಣ, ಆಸ್ತಿ, ಸಂಪತ್ತು ಕರಗುವ ಭಯ ಒಂದೆಡೆಯಾದ್ರೆ ಸಾಲ ಮಾಡಬೇಕಾದ ಅನಿವಾರ್ಯತೆ ಮತ್ತೊಂದ್ ಕಡೆ. ಹೀಗಾಗಿ ಜನರು ಮಾನಸಿಕ ಸಮಸ್ಯೆಗಳಿಗೆ ಸಿಲುಕಿದ್ದಾರೆ. ಈ ನಡುವೆ ತರಕಾರಿಗಳ ಬೆಲೆ ಗಗನಕ್ಕೇರ್ತಾ ಇದೆ. ಮಾಂಸದ ರೇಟ್ ಅಂತೂ ಕೇಳೋದೇ ಬೇಡ ಎನ್ನುವಂತಾಗಿದೆ. ಇದಕ್ಕೆಲ್ಲ ಕಾರಣ ಕೊರೋನಾ ಅನ್ನೋ ಕಣ್ಣಿಗೆ ಕಾಣದ ವೈರಸ್. ಸತತ ಮಳೆಯಿಂದ ಈರುಳ್ಳಿ, ಟೊಮೆಟೊ ಬೆಳೆ ನಾಶ. ಐವತ್ತರ ಗಡಿ ದಾಟಿದ ಈರುಳ್ಳಿ. ಪ್ರಿಯ ಸ್ನೇಹಿತರೆ, ಮುಂಬೈ ಕರ್ನಾಟಕ ಭಾಗದಲ್ಲಿ ಸತತವಾಗಿ ಮಳೆ ಆಗ್ತಿರೋದ್ರಿಂದ ಈರುಳ್ಳಿ, ಟೊಮೆಟೊ ಬೆಳೆ ಹಾಳಾಗುತ್ತಿದ್ದು ಹುಬ್ಬಳ್ಳಿಯ ಎಪಿಎಂಸಿ ಮಾರುಕಟ್ಟೆಗೆ ಅವಕ ಕಡಿಮೆಯಾಗಿದೆ. ಪರಿಣಾಮ ಬೆಲೆಯಲ್ಲಿ ತೀವ್ರವಾಗಿ ಏರಿಕೆಯಾಗುತ್ತಿದೆ. 15 ದಿನಗಳ ಹಿಂದಷ್ಟೇ ಪ್ರತಿ ಕೆಜಿಗೆ 20ಕ್ಕೆ ಮಾರಾಟವಾಗುತ್ತಿದ್ದ ಈರುಳ್ಳಿ ಈಗ ಪ್ರತಿ ಕೆಜಿಗೆ 55ರಿಂದ 65ಕ್ಕೆ ಮಾರಾಟವಾಗ್ತಿದೆ. ಎಪಿಎಂಸಿ ಮಾರುಕಟ್ಟೆಯಲ್ಲಿಯೂ ಕ್ವಿಂಟಾಲ್ ಈರುಳ್ಳಿ ಬೆಲೆ 3200ರಿಂದ 5000ವರೆಗೆ ಇದೆ. ಇನ್ನು ಸಣ್ಣ ಗಡ್ಡೆಗಳು ಪ್ರತಿ ಕ್ವಿಂಟಾಲ್ಗೆ 2100ರಿಂದ 3500ವರೆಗೆ ಇದೆ. ದೊಡ್ಡ ಗಡ್ಡೆಗಳು 4200ರ ಮೇಲೆಯೇ ಮಾರಾಟವಾಗ್ತಿವೆ. ಕೊರೋನಾ ಸೋಂಕಿನ ಹೆಚ್ಚಳದಿಂದಾಗಿ ಮಹಾರಾಷ್ಟ್ರದಿಂದ ಬರುತ್ತಿದ್ದ ಈರುಳ್ಳಿ ಪ್ರಮಾಣದಲ್ಲಿಯೂ ಕಡಿಮೆಯಾಗಿದೆ. ತೇವಾಂಶ ಹೆಚ್ಚಾಗಿರೋದ್ರಿಂದ ಸಂರಕ್ಷಿಸಿದ್ದ ಈರುಳ್ಳಿಯೂ ಹಾಳಾಗ್ತಿದೆ. ಹೊಲದಲ್ಲಿರುವ ಬೆಳೆಯು ನೀರಿನಲ್ಲಿಯೇ ಕೊಳೆಯುತ್ತಿದೆ. ಹಾಗಾಗಿ ಬೆಲೆಯಲ್ಲಿ ಏರಿಕೆಯಾಗಿದೆ. ಇನ್ನು ಪ್ರತಿ ಕೆಜಿಗೆ 20ರಿಂದ 30ಕ್ಕೆ ಮಾರಾಟವಾಗ್ತಿದ್ದ ಟೊಮೆಟೊ ಬೆಲೆಯು 40ರಿಂದ 50ಕ್ಕೆ ಏರಿಕೆಯಾಗಿದೆ. ಹುಬ್ಬಳ್ಳಿ ಎಪಿಎಂಸಿಗೆ ಬೆಳಗಾವಿ, ಹಾವೇರಿ ಹಾಗೂ ಕೊಪ್ಪಳ ಜಿಲ್ಲೆಗಳಿಂದ ನಿತ್ಯ ಸಾವಿರಾರು ಕ್ರೇಟ್, ಅಂದ್ರೆ ಒಂದು ಕ್ರೇಟ್ 25 ಕೆಜಿಗಳಲ್ಲಿ ಟೊಮೆಟೊ ಅವಕವಾಗುತ್ತಿತ್ತು. ಮಳೆ ಹೆಚ್ಚಾಗಿರೋದ್ರಿಂದ ಅರ್ಧದಷ್ಟು ಬರ್ತಿಲ್ಲ. ಎಪಿಎಂಸಿಯಲ್ಲಿ ಸಗಟು ದರ ಸಣ್ಣ ಟೊಮೆಟೊ ಕ್ರೇಟ್ಗೆ 550ರಿಂದ 600, ದೊಡ್ಡ ಟೊಮೆಟೊ 700ರಿಂದ 800ಕ್ಕೆ ಮಾರಾಟವಾಗ್ತಿದೆ. ಗಗನಕ್ಕೇರಿದ ದಿನನಿತ್ಯದ ತರಕಾರಿಗಳ ಬೆಲೆ. ಸ್ನೇಹಿತರೆ, ಸತತ ಮಳೆಯಿಂದಾಗಿ ತರಕಾರಿ, ಸೊಪ್ಪಿನ ಬೆಳೆಗಳು ಸಹ ಹಾಳಾಗಿದ್ದು ಅವುಗಳ ಬೆಲೆಯಲ್ಲಿ ತೀವ್ರ ಏರಿಕೆಯಾಗಿದೆ. ಬಹುತೇಕ ತರಕಾರಿಗಳ ಬೆಲೆಯು ಸುಮಾರು 50 ರೂಪಾಯಿ ದಾಟಿದೆ. ಪ್ರತಿ ಸೊಪ್ಪಿನ ಕಟ್ಟು 10ರಿಂದ 20 ರೂಪಾಯಿವರೆಗೆ ಮಾರಾಟವಾಗ್ತಿದೆ. ಹೀಗೆ ಮುಂದುವರೆದ್ರೆ ಮಧ್ಯಮ ವರ್ಗ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ಮಲಗೋದು ಗ್ಯಾರಂಟಿ ಅನ್ನೋದು ಇಲ್ಲಿ ಗಮನಿಸಬಹುದಾಗಿದೆ. ಕೋಳಿ ಕೈಗೆ ಸಿಕ್ತಿಲ್ಲ, ಮಟನ್ ಮುಟ್ಟೋಕಾಗ್ತಿಲ್ಲ. ಕೊರೋನಾ ಯಾವಾಗ ನಮ್ಮ ದೇಶಕ್ಕೆ ಕಾಲಿಡಿತೋ ಅಂದಿನಿಂದ ಇಂದಿನವರೆಗೆ ಎಲ್ಲವೂ ದುಬಾರಿ. ಒಂದ್ ರೀತಿಯಾಗಿ ಹೇಳಬೇಕು ಅಂದ್ರೆ ಇದು ದುಬಾರಿ ದುನಿಯಾ. ಯಾವತ್ತೂ ತಿನ್ನಕ್ಕೋಸ್ಕರ ಬದುಕಬಾರ್ದು ಕಣ್ರಿ, ಬದುಕಕ್ಕೋಸ್ಕರ ತಿನ್ನಬೇಕು ಅನ್ನೋ ಮಾತನ್ನ ಕೇಳಿಸ್ಕೊಂಡಿದ್ದೀರಾ? ಇಂಥ ಸಲಹೆ ನೀಡೋರು ಸಹ ಬದಲಾಗಬೇಕು. ಯಾಕೆ ಈ ಮಾತನ್ನ ಹೇಳ್ತಿದ್ದೀವಿ ಅಂದ್ರೆ, ಈಗ ಉದ್ಭವವಾಗಿರುವ ಸಂಕಷ್ಟವಿದೆಯಲ್ಲ, ಅದು ಎಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಅಂದ್ರೆ, ಅವುಗಳನ್ನ ಒಮ್ಮೆ ತಿನ್ನುವುದಕ್ಕಾದ್ರೂ ನಾವು ಬದುಕಬೇಕು ಅಂದ್ಕೊಳ್ಳುವಂತಹ ಪದಾರ್ಥಗಳಿವು. ಅದೆಂಥ ಶ್ರೀಮಂತನಾದ್ರೂ ಇಂಥ ಆಹಾರ ಪದಾರ್ಥವನ್ನ ಒಂದು ಹೊತ್ತು ತಿನ್ನೋದಕ್ಕೂ ಬಜೆಟ್ ಲೆಕ್ಕ ಹಾಕೊಳ್ಬೇಕು. ಹಾಗಿದೆ ಇವುಗಳ ರೇಟು. ಕೋಳಿ ಕೈಗೆ ಸಿಗ್ತಿಲ್ಲ, ಮಟನ್ ಮುಟ್ಟೋಕಾಗ್ತಿಲ್ಲ,
ಶ್ರೀಮಂತರೇ ಮಾಂಸಾಹಾರ ಸೇವಿಸೋದಕ್ಕೆ ಹಿಂದೂ ಮುಂದು ನೋಡುವಂತಾಗಿದೆ. ಇನ್ನು ಜನಸಾಮಾನ್ಯನ ಪರಿಸ್ಥಿತಿ ಕೇಳಲೇಬೇಡಿ. ಕೈಯಲ್ಲಿ ಕಾಸಿಲ್ಲ, ಮಾಡೋಕೆ ಕೆಲಸ ಇಲ್ಲ. ಒಂದ್ ಕಡೆ ಕೊರೋನಾ ವೈರಸ್ ಆರ್ಭಟ, ಇನ್ನೊಂದ್ ಕಡೆ ಆರ್ಥಿಕ ಸಂಕಷ್ಟ, ಮಗದೊಂದು ಕಡೆ ಪ್ರವಾಹ ಭೀತಿ. ಕೈಯಲ್ಲಿ ಕಾಸಿಲ್ಲ, ಇದ್ದ ಕೆಲಸವೂ ಹೋಗ್ತಿದೆ, ವ್ಯಾಪಾರ ವಹಿವಾಟು ಕೈಕೊಟ್ಟಿದೆ. ಹೀಗಾಗಿ ಕೂಡಿಟ್ಟ ಹಣ, ಆಸ್ತಿ, ಸಂಪತ್ತು ಕರಗುವ ಭಯ ಒಂದ್ ಕಡೆಯಾದ್ರೆ ಸಾಲ ಮಾಡಬೇಕಾದ ಅನಿವಾರ್ಯತೆ ಮತ್ತೊಂದೆಡೆ. ಹೀಗಾಗಿ ಜನರು ಮಾನಸಿಕ ಸಮಸ್ಯೆಗಳಿಗೆ ಸಿಲುಕಿದ್ದಾರೆ. ಈಗಾಗಲೇ ಪ್ರವಾಹದಬ್ಬರಕ್ಕೆ ಜನ ಮನೆ ಮಠ ಕಳೆದುಕೊಂಡಿದ್ದಾರೆ. ಬೆಳೆದ ಬೆಳೆ ಪ್ರವಾಹದಬ್ಬರಕ್ಕೆ ಕೊಚ್ಚಿಕೊಂಡು ಹೋಗಿದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಏರುಗತಿಯಲ್ಲೇ ಸಾಗ್ತಿದೆ. ಹೀಗಿರುವಾಗ ಎಲ್ಲಿ ಸಂಪಾದನೆ, ಎಲ್ಲಿ ಮನೆ, ಎಲ್ಲಿ ಕೆಲಸ ಎನ್ನುವಂತಾಗಿದೆ. ರಾಜ್ಯದಲ್ಲಿ 6 ಲಕ್ಷ ಗಡಿ ದಾಟಿದ ಕೊರೋನಾ. ಮತ್ತೆ 8,856 ಮಂದಿಗೆ ಕೊರೋನಾ ಸೋಂಕು. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 6 ಲಕ್ಷದ ಗಡಿ ದಾಟಿದೆ. ಬುಧವಾರ ಹೊಸದಾಗಿ 8,856 ಮಂದಿಗೆ ಸೋಂಕು ತಗುಲಿರುವುದು ಖಾತ್ರಿಯಾಗಿದೆ. ಇದುವರೆಗೆ ರಾಜ್ಯದಲ್ಲಿ ಕೊರೋನಾ ಸೋಂಕಿಗೆ ತುತ್ತಾದವರ ಸಂಖ್ಯೆ 6,01,766ಕ್ಕೆ ತಲುಪಿದೆ. ಈ ಮಧ್ಯೆ ಇಂದು 8,890 ಮಂದಿ ಕೊರೋನಾದಿಂದ ಗುಣಮುಖರಾಗಿ ಆಸ್ಪತ್ರೆಯಿಂದ ಮನೆಗೆ ಮರಳಿದ್ದಾರೆ. ರಾಜ್ಯದಲ್ಲಿ ಬುಧವಾರದಂದು 87 ಮಂದಿ ಮಹಾಮಾರಿ ಕೊರೋನಾಗೆ ಬಲಿಯಾಗಿದ್ದು, ಬೆಂಗಳೂರು ನಗರದಲ್ಲಿ ಬುಧವಾರದಂದು 4,226 ಪ್ರಕರಣಗಳು ವರದಿಯಾಗಿದ್ದು 24 ಮಂದಿ ಮೃತಪಟ್ಟಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ನಿಲ್ಲದ ವರುಣನ ಆರ್ಭಟ. ಅಕ್ಟೋಬರ್ 3ರವರೆಗೆ ರಾಜ್ಯಾದ್ಯಂತ ಮಳೆ ಸಾಧ್ಯತೆ. ರಾಜ್ಯಾದ್ಯಂತ 2-3 ದಿನಗಳಿಂದ ಮಳೆಯ ಪ್ರಮಾಣ ಹೆಚ್ಚಾಗಿದ್ದು, ಇನ್ನು 3 ದಿನ ಮಳೆ ಮುಂದುವರಿಯಲಿದೆ. ಬೆಂಗಳೂರು, ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ ಕೆಲವು ಭಾಗಗಳಲ್ಲಿ ನಿನ್ನೆ ತುಂತುರು ಮಳೆಯಾಗಿದೆ. ಗುರುವಾರದಂದು ಕೂಡ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ಕರ್ನಾಟಕದ ಮಲೆನಾಡು, ಕರಾವಳಿಯಲ್ಲಿ ಇಂದಿನಿಂದ ಅಕ್ಟೋಬರ್ 3ರವರೆಗೆ ಸಾಧಾರಣ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಬಂಗಾಳಕೊಲ್ಲಿಯಲ್ಲಿ ಹವಾಮಾನ ವೈಪರೀತ್ಯ ಉಂಟಾಗಿದ್ದರಿಂದ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಮೋಡ ಕವಿದ ವಾತಾವರಣವಿದೆ. ಇದರಿಂದ ಇನ್ನೂ 2-3 ದಿನಗಳ ಕಾಲ ಮಳೆ ಮುಂದುವರಿಯಲಿದೆ. ಸ್ನೇಹಿತರೆ, ಗುರುವಾರದಿಂದ ಮಳೆಯ ಪ್ರಮಾಣ ಕೊಂಚ ಇಳಿಮುಖವಾಗಲಿದ್ದು ಸಾಧಾರಣ ಮಳೆ ಬೀಳಲಿದೆ. ನಿನ್ನೆ ಬೆಂಗಳೂರು, ಮಲೆನಾಡು, ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇತ್ತು. ಆದರೆ ಉತ್ತರ ಕರ್ನಾಟಕದಲ್ಲಿ ಕಳೆದೊಂದು ವಾರದಿಂದ ಉತ್ತಮ ಮಳೆಯಾಗ್ತಿದೆ. ಉತ್ತರ ಕರ್ನಾಟಕದ ಬೀದರ್, ಬಾಗಲಕೋಟೆಯಲ್ಲಿ ಅಧಿಕ ಮಳೆಯಾಗಿದೆ. ಬಾಗಲಕೋಟೆಯಲ್ಲಿ ಬುಧವಾರ ತಡರಾತ್ರಿ ಸುರಿದ ಮಳೆಯಿಂದ ಇಳಕಲ್ ತಾಲೂಕಿನ ಓತಗೇರಿ ಗ್ರಾಮದಲ್ಲಿ 10 ಮನೆಗಳು ಕುಸಿದು ಬಿದ್ದಿವೆ. ನಿರಂತರವಾಗಿ ಮಳೆ ಸುರಿದ ಕಾರಣದಿಂದ ನಿನ್ನೆ ನಡುರಾತ್ರಿಯೇ ಗ್ರಾಮಸ್ಥರು ಸುರಕ್ಷಿತ ಸ್ಥಳಗಳಿಗೆ ತೆರಳಿದ್ದಾರೆ. ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮಳೆಯಿಂದಾಗಿ ಹುನಗುಂದ, ಇಳಕಲ್ ತಾಲೂಕಿನಲ್ಲಿ ಹಳ್ಳಗಳು ಮೈತುಂಬಿ ಹರಿಯುತ್ತಿವೆ. ಬೀದರ್ನ ಬಾಲ್ಕಿ, ಹೌರಾದ್ ಹಾಗೂ ಕಮಲಾನಗರದಲ್ಲಿ ಬುಧವಾರ ಮಳೆಯಾಗಿದೆ. ಇದರಿಂದ ಬೀದರ್ನ ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿಕೊಂಡಿತ್ತು. ಇನ್ನು ಕಳೆದ ವರ್ಷಗಳಿಗೆ ಹೋಲಿಸಿದ್ರೆ ಈ ವರ್ಷ ತಡವಾಗಿ ಮಳೆಗಾಲ ಆರಂಭವಾದರೂ ಬೇರೆ ವರ್ಷಗಳಿಗಿಂತ ಹೆಚ್ಚಿನ ಮಳೆ ದಾಖಲಾಗಿದೆ. 4 ತಿಂಗಳ ಮಳೆಗಾಲದಲ್ಲಿ ಸಾಮಾನ್ಯ ಮಾನ್ಸೂನ್ಗಿಂತ ಹೆಚ್ಚಿನ ಪ್ರಮಾಣದ ಮಳೆಯಾಗಿದೆ. ಕಳೆದ 30 ವರ್ಷಗಳಲ್ಲಿ 2ನೇ ಅತಿ ಹೆಚ್ಚು ಮಳೆಯಾದ ವರ್ಷ ಅಂದ್ರೆ 2020 ಅಂತ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಖಾಸಗಿ ಕ್ಯಾಬ್ಗಳಿಗೆ ಕುಸಿದ ಡಿಮ್ಯಾಂಡ್. ವ್ಯಾಪಾರಿಗಳಾಗಿ ಬದಲಾದ ಕ್ಯಾಬ್ ಚಾಲಕರು.
ಸ್ನೇಹಿತರೆ, ಕೊರೋನಾ ಕಾರಣದಿಂದ ಟ್ರಾವೆಲ್ಸ್ ಉದ್ಯಮ ನೆಲಕಚ್ಚಿರುವ ಹಿನ್ನೆಲೆಯಲ್ಲಿ ಕ್ಯಾಬ್ ಚಾಲಕರು ತಮ್ಮ ವಾಹನದಲ್ಲೇ ಬಟ್ಟೆ, ಮಾಸ್ಕ್, ತೆಂಗಿನಕಾಯಿ, ಹಣ್ಣು ಇತ್ಯಾದಿ ಮಾರುವ ಮೂಲಕ ಉಪಜೀವನಕ್ಕೆ ದಾರಿ ಕಂಡುಕೊಳ್ತಿದ್ದಾರೆ. ಕಾರಿನ ಹಿಂದಿನ ಡಿಕ್ಕಿ ತೆರೆದು ಅದರಲ್ಲಿ ನಾನಾ ವಸ್ತುಗಳನ್ನ ಮಾರಾಟ ಮಾಡುತ್ತಿರುವುದು ನಗರದ ಅಲ್ಲಲ್ಲಿ ಕಂಡು ಬರ್ತಿದೆ. ಈ ರೀತಿಯ ವ್ಯಾಪಾರ ಮಾಡುವವರಲ್ಲಿ ಕ್ಯಾಬ್ ಚಾಲಕರ ಸಂಖ್ಯೆಯೂ ದೊಡ್ಡದಿದೆ. ಲಾಕ್ಡೌನ್ ತೆರವಾದರೂ ಮಾಲ್, ಚಿತ್ರಮಂದಿರ, ಕಚೇರಿಗಳು ಪೂರ್ಣ ಪ್ರಮಾಣದಲ್ಲಿ ಆರಂಭವಾಗಿಲ್ಲ. ರೈಲು, ವಿಮಾನ ಸಂಚಾರ ಕಡಿಮೆ ಇದೆ. ಹೀಗಾಗಿ ಜನರು ಕ್ಯಾಬ್ಗಳಲ್ಲಿ ಓಡಾಡ್ತಿಲ್ಲ. IT ಕಂಪನಿಗಳು ಮನೆಯಿಂದಲೇ ಕೆಲಸ ಮಾಡುತ್ತಿವೆ. ಹೀಗಾಗಿ ಕ್ಯಾಬ್ ಚಾಲಕರಿಗೆ ಕೆಲಸವೇ ಇಲ್ಲದಂತಾಗಿದೆ. ಅಗತ್ಯ ಖರ್ಚು ನಿಭಾಯಿಸಲು ಹಲವು ಚಾಲಕರು ಕಾರ್ನಲ್ಲೇ ವ್ಯಾಪಾರ ಆರಂಭಿಸಿದ್ದಾರೆ. ಒಂದ್ ಕಡೆ ರಾಜ್ಯದಲ್ಲಿ ಕೊರೋನಾ ರಣವೇಗದಲ್ಲಿ ಮುನ್ನುಗ್ತಾ ಇದೆ, ಮತ್ತೊಂದ್ ಕಡೆ ಪ್ರವಾಹ ಸಂಕಷ್ಟ, ಮಗದೊಂದ್ ಕಡೆ ಆರ್ಥಿಕ ಸಂಕಷ್ಟ. ಇವೆಲ್ಲ ಎಲ್ಲೋ ಒಂದ್ ಕಡೆ ಜನಸಾಮಾನ್ಯರನ್ನ ಹೈರಾಣಾಗುವಂತೆ ಮಾಡಿದೆ. ಈ ಸಂಕಷ್ಟ ಕಾಲ ಬರೀ ಮನುಷ್ಯರಿಗೆ ಮಾತ್ರವಲ್ಲ, ದೇವರಿಗೂ ತಟ್ಟಿದೆ. ಅದ್ ಹೇಗಂದ್ರ ಹೇಳ್ತೀವಿ. ಅದಕ್ಕೂ ಮುನ್ನ ದೇವರೇ ಅಪಾರ ನಿನ್ನ ಕರುಣೆಯ ಕಡಲು ಅನ್ನೋದು ಭಕ್ತರ ನಂಬಿಕೆ. ತಮಗೆ ಬಂದೊದಗುವ ಕಷ್ಟ ಕಾರ್ಪಣ್ಯಗಳಿಗೆ ದೇವರ ಮೊರೆ ಹೋಗೋದು ಕಾಮನ್. ಅಪ್ಪ ದೇವ್ರೆ, ನಮ್ ಕಷ್ಟಗಳನ್ನ ಪರಿಹಾರ ಮಾಡು, ಪರಿಹಾರವಾದ್ರೆ ನಿನ್ನ ಸೇವೆ ಮಾಡ್ತೀವಿ, ಕಾಣಿಕೆ ಹುಂಡಿಗೆ ದೇಣಿಗೆ ಹಾಕ್ತೀವಿ ಅಂತ ಭಕ್ತರು ಹರಕೆ ಕಟ್ಕೊಂಡು ಪರಿಹಾರವಾದ್ರೆ ಸೇವೆ ಸಲ್ಲಿಸೋದು ಕಾಮನ್. ಆದ್ರೆ ಈಗ 2020ನೇ ಸಾಲಿನಲ್ಲಿ ದೇವರ ದುಡ್ಡು ಉಲ್ಟಂ ಪಲ್ಟಾ ಆಗಿ ಹೋಗಿದೆ. ದೇವರ ದರ್ಶನಕ್ಕೆ ಭಕ್ತರ ಸಂಖ್ಯೆ ಇಳಿಕೆ, ದೇವರಿಗೂ ಕಾಡಿತ ಕೊರೋನಾ ಆರ್ಥಿಕ ಸಂಕಷ್ಟ. ಕೊರೋನಾ ಜಗತ್ತಿಗೆ ಇನ್ನಿಲ್ಲದ ನಷ್ಟ ತಂದೊಡ್ಡಿದೆ. ದೇಶದಲ್ಲಂತೂ ಹಿಂದೆಂದೂ ಕಾಣದ ಸಂಕಷ್ಟ ಎದುರಾಗಿದೆ. ಎಲ್ಲಿ ನೋಡಿದ್ರೂ ನಷ್ಟವೋ ನಷ್ಟ ಅನ್ನೋ ಮಾತುಗಳೇ ಕೇಳಿ ಬರ್ತಿದೆ. ಇದೇ ಕಾರಣಕ್ಕೇನೆ ಈ ಹಿಂದೆ ಕೇಂದ್ರ ಸರ್ಕಾರ 20 ಲಕ್ಷ ಕೋಟಿ ರೂಪಾಯಿ ಆರ್ಥಿಕ ನೆರವು ಘೋಷಿಸಿದ್ದು. ಆದ್ರೀಗ ಭಾರತದ ಪ್ರಸಿದ್ಧ ದೇವಾಲಯಗಳಲ್ಲೂ ಕೇಳಿ ಬರ್ತಿದೆ ಸಂಕಷ್ಟದ ಆರ್ತನಾದ. ಎಸ್, ಲಾಕ್ಡೌನ್ ಕಾರ್ಮಿಕರನ್ನ ಸಂಕಷ್ಟಕ್ಕೆ ದುಡ್ತು. ಖಾಸಗಿ ಕಂಪನಿಗಳಲ್ಲಿನ ಉದ್ಯೋಗಿಗಳಿಗೆ ನಷ್ಟ ತಂದೊಡ್ತು. ತುತ್ತು ಅನ್ನಕ್ಕೂ ಅಲೆದಾಡುವಂತೆ ಮಾಡ್ತು. ತವರಿಗೆ ಸೇರಲು ಹರಸಾಹಸ ಪಡುವಂತೆ ಮಾಡ್ತು. ಇದೆಲ್ಲದರ ನಡುವೆ ಲಾಕ್ಡೌನ್ನಿಂದ ಭಾರತದ ಪ್ರಸಿದ್ಧ ದೇವಾಲಯಗಳು ಕೂಡ ಸಂಕಷ್ಟಕ್ಕೆ ಸಿಲುಕುವಂತಾಯಿತು. ಸಣ್ಣ ಪುಟ್ಟ ದೇಗುಲಗಳಿಂದ ಹಿಡಿದು ತಿರುಪತಿ ತಿಮ್ಮಪ್ಪನ ದೇಗುಲದವರೆಗೂ ನಷ್ಟ ಉಂಟಾಗಿತ್ತು. ಹೌದು, ಕೆಲಸಗಾರರಿಗೆ ಸಂಬಳ ಕೊಡೋಕ್ಕಾಗ್ತಿಲ್ಲ. ದೇವಾಲಯದ ಮ್ಯಾನೇಜ್ಮೆಂಟ್ಗೆ ಹಣವಿಲ್ಲ. ದೇವಸ್ಥಾನ ಹಾಕೊಂಡಿರೋ ಯೋಜನೆಗಳು ಪೂರ್ಣಗೊಳ್ಳಲಿಲ್ಲ. ಹುಂಡಿ ತುಂಬಲಿಲ್ಲ. ಭಕ್ತರಿಲ್ಲದೆ ದೇಗುಲಗಳ ದಿನದ ಕಲೆಕ್ಷನ್ಗೂ ಹೊಡೆತ ಬಿದ್ದಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಎಷ್ಟಕ್ಕೂ ಯಾವ್ಯಾವ ದೇಗುಲಕ್ಕೆ ಎಷ್ಟೆಷ್ಟು ನಷ್ಟ ಎದುರಾಗಿದೆ ಅಂದ್ರ ತೋರಿಸ್ತೀವಿ ನೋಡಿ. ದೇಗುಲಗಳ ಆದಾಯ 85% ಖೋತ. ಜಾತ್ರೆ, ಉತ್ಸವ, ಮಕ್ಕಳಿಗೆ ರಜೆ, ಮದುವೆ ಮುಂತಾದ ಕಾರಣಗಳಿಂದ ಅತಿ ಹೆಚ್ಚು ಭಕ್ತರು ದೇವಾಲಯಗಳಿಗೆ ಭೇಟಿ ನೀಡುವ ಏಪ್ರಿಲ್, ಮೇ ಮತ್ತು ಜೂನ್ನಲ್ಲಿ ಸಾಮಾನ್ಯವಾಗಿ ದೇಗುಲಗಳಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯ ಬರುತ್ತೆ. ಆದರೆ ಕೊರೋನಾ ಪರಿಣಾಮ ಈ ದೇಗುಲಗಳಿಗೆ ಕಳೆದ ವರ್ಷದ ಈ ಅವಧಿಯಲ್ಲಿನ ಆದಾಯದ 15% ಕೂಡ ತಲುಪಲು ಸಾಧ್ಯವಾಗಿಲ್ಲ. ಅಂದಾಜು 85% ಆದಾಯ ದೇವಸ್ಥಾನಗಳಿಗೆ ಖೋತ ಆಗಿದೆ. ಲಾಕ್ಡೌನ್ ಟೈಮ್ನಲ್ಲಿ ದೇವಾಲಯಗಳ ನಷ್ಟವೆಷ್ಟು? ತಿಮ್ಮಪ್ಪನಿಗೆ ಲಾಕ್ಡೌನ್ನಿಂದ 400ರಿಂದ 500 ಕೋಟಿ ರೂಪಾಯಿ ನಷ್ಟ. ತಿರುಪತಿ ತಿಮ್ಮಪ್ಪ ವಿಶ್ವದ ಶ್ರೀಮಂತ ದೇವರು. ಇದೀಗ ಇಂಥ ಶ್ರೀಮಂತ ದೇವರ ಸನ್ನಿಧಾನದಲ್ಲೇ ಲಾಕ್ಡೌನ್ ಟೈಮ್ನಲ್ಲಿ ಆರ್ಥಿಕ ನಷ್ಟವಾಗಿತ್ತು. 2500 ವರ್ಷಗಳಿಂದ ಎಂದೂ ಮುಚ್ಚದೇ ಇದ್ದ ತಿಮ್ಮಪ್ಪನ ಸನ್ನಿಧಾನವನ್ನ ಲಾಕ್ಡೌನ್ನಿಂದಾಗಿ ಮುಚ್ಚುವಂತಾಯಿತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 45 ದಿನಗಳ ಕಾಲ ಬಾಲಾಜಿಯ ದರ್ಶನಕ್ಕೆ ತಡೆ ಉಂಟಾಯಿತು. ಒಂದು ದಿನಕ್ಕೆ 50,000ದಿಂದ 1 ಲಕ್ಷದವರೆಗೂ ಭಕ್ತಾದಿಗಳು ತಿಮ್ಮಪ್ಪನನ್ನ ಕಾಣಲು ಬರ್ತಿದ್ರು. ಆದರೆ ಲಾಕ್ಡೌನ್ಗೂ ಮುನ್ನವೇ ತಿರುಪತಿಗೆ ಬರುವ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಲಾಕ್ಡೌನ್ ಆದ್ಮೇಲಂತೂ ಭಕ್ತರು ತಿರುಪತಿ ಕಡೆ ಮುಖ ಮಾಡೋಕ್ಕೂ ಆಗಲಿಲ್ಲ. ಹೀಗಾಗಿ ತಿರುಪತಿ ತಿಮ್ಮಪ್ಪನಿಗೆ ಎದುರಾಗಿದ್ದು 400ರಿಂದ 500 ಕೋಟಿ ರೂಪಾಯಿ ನಷ್ಟ. ಎಸ್, ತಿರುಮಲ ತಿರುಪತಿ ದೇವಸ್ಥಾನಂ ಟ್ರಸ್ಟ್ ಜಗತ್ತಿನ ಅತಿ ದೊಡ್ಡ ಟ್ರಸ್ಟ್, ಅತಿ ಶ್ರೀಮಂತ ಟ್ರಸ್ಟ್. ದಿಢೀರ್ ಲಾಕ್ಡೌನ್ನಿಂದಾಗಿ ಈ ಟ್ರಸ್ಟ್ ದೇವಸ್ಥಾನದ ಸಿಬ್ಬಂದಿಗಳಿಗೂ ಸಂಬಳ ಸಿಗೋದು ಕಷ್ಟವಾಗಿತ್ತು. ಸಿಬ್ಬಂದಿಗಳ ವೇತನ ಭರಿಸೋಕೆ ಮತ್ತು ದೈನಂದಿನ ವೆಚ್ಚ ಸರಿದೂಗಿಸೋಕೆ ಹಣದ ಕೊರತೆ ಉಂಟಾಯಿತು. ಯಾಕೆಂದ್ರೆ ತಿಮ್ಮಪ್ಪನ ಖಜಾನೆಗೆ ಪ್ರತಿ ತಿಂಗಳು 200ರಿಂದ 250 ಕೋಟಿ ರೂಪಾಯಿ ಹಣ ಬಂದ್ಬೀಳ್ತಿತ್ತು. ಆದರೆ ಮಾರ್ಚ್ 20ರಿಂದ ದೇಗುಲದ ಬಾಗಿಲು ಮುಚ್ಚಿದ ಕಾರಣ ಬರೀ 2 ತಿಂಗಳಿಗೆ 400 ಕೋಟಿ ರೂಪಾಯಿ ಆದಾಯಕ್ಕೆ ಬ್ರೇಕ್ ಬಿತ್ತು.
ಅದರಲ್ಲೂ ತಿಮ್ಮಪ್ಪನ ಹುಂಡಿಗೆ ಈ ಲಾಕ್ಡೌನ್ ಇಂದ ನಷ್ಟವಾಗಿದ್ದು ಎಷ್ಟು ಗೊತ್ತಾ? ಬರೋಬ್ಬರಿ 170 ಕೋಟಿ ರೂಪಾಯಿ. ಅನಂತ ಪದ್ಮನಾಭ ದೇಗುಲಕ್ಕೆ 82 ಕೋಟಿ ರೂಪಾಯಿ ನಷ್ಟ. ಕೇರಳದ ತಿರುವನಂತಪುರಂನಲ್ಲಿರುವ ಅನಂತ ಪದ್ಮನಾಭ ದೇಗುಲ ಭಾರತದ ಅತಿ ಪುರಾತನ ದೇಗುಲ. ಇಲ್ಲಿ ಅನಂತ ಸಂಪತ್ತಿದೆ. ಈ ದೇಗುಲದಲ್ಲಿ ನೆಲೆಸಿರೋ ಅನಂತ ಪದ್ಮನಾಭ ಸ್ವಾಮಿ ದೇಶದ ರಿಚೆಸ್ಟ್ ಗಾರ್ಡ್ ಅಂತಾನೆ ಕರೆಸಿಕೊಳ್ತಿದ್ದಾನೆ. ಯಾಕಂದ್ರೆ ಅನಂತ ಪದ್ಮನಾಭ ಸ್ವಾಮಿ ದೇಗುಲದಲ್ಲಿ 1300 ಟನ್ ಚಿನ್ನವಿದೆ. 1.5 ಲಕ್ಷ ಕೋಟಿ ರೂಪಾಯಿ ಸಂಪತ್ತು ಅಡಗಿದೆ. ಆದ್ರೆ ಇಷ್ಟೆಲ್ಲ ಸಂಪತ್ತು ಹೊಂದಿರೋ ಅನಂತ ಪದ್ಮನಾಭ ಸ್ವಾಮಿ ದೇಗುಲದ ಖಜಾನೆಗೆ ಲಾಕ್ಡೌನ್ ಬಿಸಿ ತಟ್ಟಿತ್ತು. ಹೌದು, ಅಪಾರ ಭಕ್ತರನ್ನ ಹೊಂದಿರೋ ಅನಂತ ಪದ್ಮನಾಭ ಸ್ವಾಮಿಗೆ ಭಕ್ತರು ಬಂಗಾರದೊಡವೆಗಳನ್ನೇ ಕಾಣಿಕೆಯಾಗಿ ನೀಡ್ತಾರೆ. ವಜ್ರ ವೈಡೂರ್ಯಗಳಿಂದಾನೇ ಅನಂತ ಪದ್ಮನಾಭನ ಖಜಾನೆಯನ್ನ ತುಂಬಿಸಿದ್ದಾರೆ. ಅದರಲ್ಲೂ ಅನಂತ ಪದ್ಮನಾಭ ದೇಗುಲದ ವಾರ್ಷಿಕ ಆದಾಯ 500 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಆ ಪ್ರಕಾರ ಒಂದು ತಿಂಗಳಿಗೆ 40 ಕೋಟಿ ರೂಪಾಯಿ ಆದಾಯ ಬರುತ್ತೆ ಅನ್ನೋ ಲೆಕ್ಕಾಚಾರವಿದೆ. ಅದರಲ್ಲೂ ಮಿನಿಮಮ್ 3 ಕೋಟಿ ರೂಪಾಯಿ ಆದಾಯ ಮಿಸ್ ಇಲ್ಲದೆ ಬರ್ತಾ ಇತ್ತು ಅನ್ನೋ ಮಾತಿದೆ. ಆದರೆ ಲಾಕ್ಡೌನ್ ಎಫೆಕ್ಟ್ಗೆ ಅನಂತ ಪದ್ಮನಾಭ ಸ್ವಾಮಿಯ ದೇಗುಲದ ಬಾಗಿಲಿಗೆ ಬೀಗ ಹಾಕಿದ್ರು. ಇದರಿಂದ ಅನಂತ ಪದ್ಮನಾಭ ಸ್ವಾಮಿ ದೇಗುಲಕ್ಕೆ ಲಾಕ್ಡೌನ್ ವೇಳೆ ಮಿನಿಮಮ್ ಆದಾಯ ಅಂದಾಜಿಸಿರೋ 6 ಕೋಟಿ ರೂಪಾಯಿ ಕೂಡ ಬಂದು ಸೇರಿರಲಿಲ್ಲ. ಶಬರಿಮಲೆ ಅಯ್ಯಪ್ಪನಿಗೂ 200 ಕೋಟಿ ರೂಪಾಯಿ ಲಾಸ್. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ಅದರಲ್ಲೂ ಒಂದು ತಿಂಗಳಿಗೆ ಅಯ್ಯಪ್ಪನ ಖಜಾನೆಗೆ 100 ಕೋಟಿ ಆದಾಯ ಬರ್ತಿತ್ತಂತೆ. ಆದರೆ ಲಾಕ್ಡೌನ್ ಎಫೆಕ್ಟ್ನಿಂದ 200 ಕೋಟಿ ರೂಪಾಯಿ ಆದಾಯ ಕೊರತೆಯಾಗಿತ್ತು. ಕೇವಲ ಶಬರಿಮಲೆ ಮಾತ್ರವಲ್ಲ, ದೇವರ ನಾಡು ಕೇರಳದಲ್ಲಿ ಸುಮಾರು 1300 ದೇಗುಲಗಳ ಆದಾಯವೂ ಕುಸಿತ ಕಂಡಿತ್ತು. ಅದರಲ್ಲೂ ಅದ್ಧೂರಿಯಾಗಿ ನಡೆಯಬೇಕಿದ್ದ 2 ಜಾತ್ರೆಗಳನ್ನು ಕೂಡ ಲಾಕ್ಡೌನ್ನಿಂದಾಗಿ ಮುಂದೂಡಲಾಯಿತು. ಇದರಿಂದ 5,000 ಅರ್ಚಕ ಸಿಬ್ಬಂದಿಗೆ ಸಂಬಳ ನೀಡಲಾಗದ, 4,000 ಮಂದಿಗೆ ಪಿಂಚಣಿ ನೀಡಲಾಗದ ಸಂಕಷ್ಟ ಎದುರಾಯಿತು. ಯಾಕಂದ್ರೆ ಇಲ್ಲಿ ಸಿಬ್ಬಂದಿಗಳ ಸಂಬಳಕ್ಕೆ ಇಲ್ಲ ಅಂದ್ರೂ 40 ಕೋಟಿ ರೂಪಾಯಿ ಬೇಕು. ಇದು ಬರೀ 3 ಪ್ರಸಿದ್ಧ ದೇವಾಲಯಗಳ ಲಾಕ್ಡೌನ್ ಎಫೆಕ್ಟ್ನಿಂದಾದ ಲಾಸ್ ಆದ್ರೆ, ಇನ್ನು ಸಾಕಷ್ಟು ಪ್ರಸಿದ್ಧ ದೇವಾಲಯಗಳು ಇದೇ ರೀತಿಯ ನಷ್ಟವನ್ನ ಲಾಕ್ಡೌನ್ ಟೈಮ್ನಲ್ಲಿ ಅನುಭವಿಸಿತ್ತು. ಆದರೆ ಲಾಕ್ಡೌನ್ ಯಾವಾಗ ಅನ್ಲಾಕ್ ಆಯ್ತೋ, ದೇವಸ್ಥಾನಗಳ ಬಾಗಿಲು ತೆರೆದುಕೊಂಡವು. ಇನ್ನೇನು ಎಲ್ಲಾ ಕಷ್ಟಗಳು ತೀರಿ ಹೋದವು. ಇನ್ನು ದೇವಸ್ಥಾನಗಳಿಗೆ ಭಕ್ತಾದಿಗಳು ಬರ್ತಾರೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದ ದೇವಸ್ಥಾನಗಳ ಟ್ರಸ್ಟ್ಗಳಿಗೆ ಕಾದಿತ್ತು ನೋಡಿ ಬಿಗ್ ಶಾಕ್. ಯಾಕಂದ್ರೆ ಕೊರೋನಾ ಕೊಟ್ಟ ಹೊಡೆತ ಅಂತಿಂತದಲ್ಲ. ಜನ ಅದ್ಯಾವ ಮಟ್ಟಿಗೆ ಹೆದರಿದ್ರು ಈ ಕೊರೋನಾಗೆ ಅಂದ್ರೆ, ದೇವರ ದುಡ್ಡಿಗೆ ಕೊರೋನಾ ಆರ್ಥಿಕ ಸಂಕಷ್ಟ ತಂದಿಡ್ತು. ಕೊರೋನಾ ತಂದಿಟ್ಟ ಸಂಕಷ್ಟದಲ್ಲಿ ಬಲಿಯಾದವರೆಷ್ಟೋ, ತುತ್ತು ಅನ್ನಕ್ಕೂ ಪರದಾಡಿದವರೆಷ್ಟೋ, ಜೀವನಾಧಾರಕ್ಕಾಗಿ ಮಾಡ್ತಾ ಇದ್ದ ಕೆಲಸ ಕಳ್ಕೊಂಡವರೆಷ್ಟೋ. 2020 ಇಡೀ ವಿಶ್ವಕ್ಕೆ ಕರಾಳ ದಿನಗಳಾಗಿ ಕಾಡ್ತಾ ಇದೆ. ಕೊರೋನಾ ಆರ್ಥಿಕ ಸಂಕಷ್ಟದಿಂದ ಜನಸಾಮಾನ್ಯರು ಅದೆಂತಹ ಕೆಲಸಗಳಿಗೆ ಕೈ ಹಾಕ್ತಿದ್ದಾರೆ ಗೊತ್ತಾ? ಅವಾಗ ಹೇಳ್ತೀವಿ, ಚಿಕ್ಕ ಕಾಣದ ವೈರಸ್ ಯಾವಾಗ ದೇಶದಲ್ಲಿ ಹೆಚ್ಚಾಯ್ತೋ ಆಗ ಇಡೀ ದೇಶವೇ ಲಾಕ್ಡೌನ್ ಆಯ್ತು. ಸಣ್ಣ ಪುಟ್ಟ ಮಳಿಗೆಗಳಲ್ಲಿ ಕೆಲಸ ಮಾಡ್ತಿದ್ದವರು ಕೆಲಸ ಕಳೆದುಕೊಳ್ಳುವಂತಾಯ್ತು. ಬೀದಿ ವ್ಯಾಪಾರಿಗಳು ಬೀದಿ ಪಾಲಾದ್ರು. ಒಪ್ಪೊತ್ತಿನ ಊಟಕ್ಕೂ ಕಷ್ಟಪಡುವಂತಾಯ್ತು. ಹೀಗಿರುವಾಗ ಅದೊಂದು ಅಪರಾಧಕ್ಕೆ ಕೈ ಹಾಕಿದ್ದಾರೆ ಹೊಸಬರು. ಲಾಕ್ಡೌನ್ ಬಳಿಕ ಹೆಚ್ಚಿದ ಅಪರಾಧ ಕೃತ್ಯ. ಉದ್ಯೋಗ ನಷ್ಟದಿಂದ ದುಷ್ಕೃತ್ಯಕ್ಕಿಳಿದ ಹೊಸಬರು. ಲಾಕ್ಡೌನ್ ಎಫೆಕ್ಟ್ನಿಂದ ರಾಜ್ಯಾದ್ಯಂತ ಸುಲಿಗೆ, ದರೋಡೆ ಮತ್ತು ಕಳ್ಳತನ ಪ್ರಕರಣಗಳು ಹೆಚ್ಚಾಗಿವೆ. ಕಳ್ಳತನ, ಸುಲಿಗೆ, ದರೋಡೆಗೆ ಇಳಿಯುತ್ತಿದ್ದಾರೆ ಹೊಸಬರು. ಕೊರೋನಾ ವೈರಸ್ ಹೆಚ್ಚಳದ ಬಳಿಕ ಹೇರಲಾಗಿತ್ತು ಲಾಕ್ಡೌನ್. ಇದರಿಂದ ಸೃಷ್ಟಿಯಾದ ಆರ್ಥಿಕ ಸಂಕಷ್ಟ, ಉದ್ಯೋಗ ನಷ್ಟ, ಸಂಬಳಕ್ಕೆ ಕತ್ತರಿ, ಹೀಗೆ ಹಲವು ಸಂಕಷ್ಟಗಳಿಂದಾಗಿ ಹಲವರು ಕಳ್ಳತನದಂತಹ ದುಷ್ಕೃತ್ಯಗಳಿಗೆ ಇಳಿಯುತ್ತಿದ್ದಾರೆ. ಅನಿವಾರ್ಯವಾಗಿ ದುಷ್ಕೃತ್ಯಕ್ಕೆ ಇಳಿದು ಅಪರಾಧಿ ಪಟ್ಟ ಕಟ್ಟಿಕೊಳ್ತಿರೋದು ನಿಜಕ್ಕೂ ದುರಂತವೇ ಸರಿ. ಯಾರೋ ರಿಯಲ್ ಎಸ್ಟೇಟ್ ಬ್ರೋಕರ್ ಆಗಿ ಕೆಲಸ ಮಾಡುತ್ತಿದ್ದ 50ರ ಆಸುಪಾಸಿನ ವ್ಯಕ್ತಿ ಲಾಕ್ಡೌನ್ ಎಫೆಕ್ಟ್ನಿಂದ ಯಾವುದೇ ವ್ಯಾಪಾರ ನಡೆಯದೆ ಕಂಗಾಲಾಗಿದ್ದ. ಪರಿಣಾಮ ನೆರೆ ಮನೆಯಲ್ಲಿಯೇ ದರೋಡೆ ನಡೆಸಲು ಸ್ಕೆಚ್ ಹಾಕ್ತಾನೆ. ಇನ್ಯಾರೋ ಬಟ್ಟೆ ವ್ಯಾಪಾರ ಮಾಡಿಕೊಂಡಿದ್ದ ಮೈಸೂರಿನ ಉದಯಗಿರಿಯ ನಿವಾಸಿ ಲಾಕ್ಡೌನ್ನಿಂದ ಆದ ನಷ್ಟದಿಂದ ಹಣ ಸಂಪಾದನೆಗಾಗಿ ಸ್ನೇಹಿತರೊಡನೆ ಸೇರಿ ದರೋಡೆ ನಡೆಸಿದ್ದ. ಈ ರೀತಿಯ ಹಲವು ಪ್ರಕರಣಗಳು ರಾಜ್ಯಾದ್ಯಂತ ಸಾಕಷ್ಟು ವರದಿಯಾಗಿವೆ. ನಗರದಲ್ಲಿ ಇತ್ತೀಚೆಗೆ ನಡೆದ ದರೋಡೆ, ಸುಲಿಗೆ ಪ್ರಕರಣಗಳಲ್ಲಿ ಹಳೆಯ ಅಪರಾಧಿಗಳೊಂದಿಗೆ ಹೊಸಬರು ಭಾಗಿಯಾಗಿರೋದು ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಲಾಕ್ಡೌನ್ ಎಫೆಕ್ಟ್ನಿಂದ ಮಹಾನಗರದಲ್ಲಿ ಸುಲಿಗೆ, ದರೋಡೆ ಮತ್ತು ಕಳ್ಳತನ ಪ್ರಕರಣಗಳು ಹೆಚ್ಚಾಗಿವೆ. ಕೇವಲ 2 ತಿಂಗಳ ಅವಧಿಯಲ್ಲಿ ಸಾಕಷ್ಟು ಅಪರಾಧ ಕೃತ್ಯಗಳು ದಾಖಲಾಗಿದ್ದು ಸಾರ್ವಜನಿಕರು ಆತಂಕಕ್ಕೀಡಾಗುವಂತೆ ಮಾಡಿದೆ.
ನೋಡಿದ್ರಲ್ಲ ಕೊರೋನಾ ಪ್ರವಾಹದಾಟ ಅದೆಲ್ಲಿಗೆ ತಂದು ನಿಲ್ಲಿಸಿದೆ ಅಂತ. ಆರ್ಥಿಕ ಹೊಡೆತ ಯಾವ ಮಟ್ಟಿಗೆ ಜನಸಾಮಾನ್ಯರನ್ನ ಕಂಗಾಲಾಗಿಸಿದೆ ಅಂತ. ಈಗ ತರಕಾರಿಗಳ ಬೆಲೆ ಏರಿಕೆಯಾಗಿದೆ, ಮುಂದೆ ದಿನಸಿ ಬೆಲೆಯೂ ಏರಿಕೆಯಾದ್ರೂ ಅಚ್ಚರಿ ಇಲ್ಲ ಅಂತ ಹೇಳ್ತಾ ಇವತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.